ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಜಿಯೋ ಪಾಲಿಟಿಕ್ಸ್ ನಲ್ಲಿ ತುಂಬಾ ಆಟಗಳು ನಡೀತಾ ಇದೆ. ಎಲ್ಲದಕ್ಕೂ ಕಾರಣ ಅವನೊಬ್ಬನೇ, ಹುಚ್ಚ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಟ್ಯಾರಿಫ್ ಅನ್ನುವ ಗುಮ್ಮ ಇಟ್ಕೊಂಡು ಕಂಡವರಿಗೆ ಹೆದರಿಸ್ತಾ ಇದ್ದ. ಆದ್ರೆ ಇದು ಭಾರತದ ಮೇಲೆ ವರ್ಕೌಟ್ ಆಗ್ಲೇ ಇಲ್ಲ. ಭಾರತವನ್ನ ಹೆದರಿಸೋಕೆ ಹೋಗಿ ತಾವೇ ಭಯ ಪಟ್ಕೊಂಡು ಕೂತಿದ್ದಾರೆ. ಜಯಶಂಕರ್ ಹಾಗೂ ದೋವಲ್ ಆಕ್ಷನ್ಗೆ ಅಮೆರಿಕ ಬೆಚ್ಚಿ ಬಿದ್ದಿದೆ. ಸಡನ್ ಆಗಿ ಭಾರತದ ವಿದೇಶಾಂಗ ಸಚಿವ ಜಯಶಂಕರ್ ಹಾಗೂ ಅಜಿತ್ ದೋವಲ್ ಅವರು ರಷ್ಯಾ ಪ್ರವಾಸ ಮಾಡ್ತಾ ಇದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಅಮೆರಿಕ ಹಾಗೂ ಡೊನಾಲ್ಡ್ ಟ್ರಂಪ್ನ ಬೆವರಿಳಿದಿದೆ. ನಿರಂತರವಾಗಿ ಭಾರತದ ಮೇಲೆ ಪ್ರೆಷರ್ ಹಾಕೋಕೆ ಹೊರಟಿದ್ದ ಈ ಟೈಮ್ನಲ್ಲಿ ಯಾಕೆ ಇವರು ರಷ್ಯಾಕ್ಕೆ ಹೋಗ್ತಾ ಇದ್ದಾರೆ? ಅಮೆರಿಕ ಭಾರತದ ಮೇಲೆ 25% ಟ್ಯಾರಿಫ್ ಹಾಕಿದೆ. 6 ಕಂಪನೀಸ್ಗಳನ್ನ ಬ್ಯಾನ್ ಕೂಡ ಮಾಡಿದೆ. ಮುಂದೆ ಯುರೋಪಿಯನ್ ಯೂನಿಯನ್ಗಳು ಕೂಡ ಬ್ಯಾನ್ ಮಾಡುತ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಟ್ರಂಪ್ ಹೇಳ್ತಾರೆ ಭಾರತದ ಎಕಾನಮಿ ಡೆಡ್ ಅಂತ. ಭಾರತ ಹಾಗೂ ಅಮೆರಿಕದ ನಡುವೆ ಈ ತರದ ವಾರ್ ನಡೀತಾ ಇರ್ಬೇಕಾದ್ರೆ ಸಡನ್ ಆಗಿ ಜಯಶಂಕರ್ ಹಾಗೂ ದೋವಲ್ ರಷ್ಯಾಕ್ಕೆ ಹೊರಟು ನಿಂತಿರೋದು ತುಂಬಾ ಕುತೂಹಲ ಮೂಡಿಸಿದೆ. ಈ ರಷ್ಯಾ ಪ್ರವಾಸದ ಹಿಂದೆ ಕಾರಣ ಏನು ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು ಟ್ರಂಪ್ ಆಪ್ತ ಸ್ಟೀಫನ್ ಮಿಲ್ಲರ್ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಅದು ಏನು ಅನ್ನೋದನ್ನ ನೋಡೋಣ. ಸ್ಟೀಫನ್ ಮಿಲ್ಲರ್ ಹೇಳ್ತಾರೆ, ಭಾರತ ಅಮೆರಿಕದ ದೊಡ್ಡ ಫ್ರೆಂಡ್ ಅಂತ ತೋರಿಸ್ಕೊಳ್ಳೋಕೆ ಹೊರಡುತ್ತೆ, ಆದ್ರೆ ಬೆನ್ನ ಹಿಂದೆ ಯುಕ್ರೇನ್ ಯುದ್ಧಕ್ಕೆ ಹಣವನ್ನ ಒದಗಿಸುತ್ತೆ. ಭಾರತ ಚೀನಾದಷ್ಟೇ ತೈಲವನ್ನ ರಷ್ಯಾದಿಂದ ಖರೀದಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಭಾರತ ನಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡೋದಿಲ್ಲ, ಆದ್ರೂ ನಮ್ಮ ಮೇಲೆ ಭಾರಿ ಟ್ಯಾಕ್ಸ್ ಹಾಕ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಈ ವ್ಯಕ್ತಿ ಸ್ಟೀಫನ್ ಮಿಲ್ಲರ್ ಸಾಮಾನ್ಯ ವ್ಯಕ್ತಿ ಅಲ್ಲ, ಡೊನಾಲ್ಡ್ ಟ್ರಂಪ್ಗೆ ಸಲಹೆಯನ್ನ ಕೊಡುವವರು. ವಿಶೇಷವಾಗಿ ವಲಸೆ ಮತ್ತು ವಿದೇಶಾಂಗ ನೀತಿಯ ವಿಷಯದಲ್ಲಿ ಟ್ರಂಪ್ ಮತ್ತು ಅವರ ತಂಡಕ್ಕೆ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ ನೋಡಿದೆ. ಅವರ ಈ ಆರೋಪಗಳು ಎಷ್ಟು ನಿಜ? ಹಾಗಾದ್ರೆ ಭಾರತ ರಷ್ಯಾದಿಂದ ತೈಲವನ್ನ ಖರೀದಿಸೋದರ ಉದ್ದೇಶ ಅಲ್ಲಿ ನಮ್ಗೆ ಕಡಿಮೆ ಬೆಲೆಗೆ ಸಿಗುತ್ತೆ, ಭಾರತದ ಆರ್ಥಿಕತೆಗೂ ಒಳ್ಳೇದಾಗುತ್ತೆ. ಈಗ ಈ ಮಿಲ್ಲರ್ ಆರೋಪ ಮಾಡಿದ್ರಿಂದ ಭಾರತಕ್ಕೆ ಆಗಬೇಕಾಗಿದ್ದು ಏನೂ ಇಲ್ಲ. ಭಾರತಕ್ಕೆ ತಾಕತ್ತಿದೆ. ಅದಕ್ಕೆ ಜಯಶಂಕರ್ ಹಾಗೂ ದೋವಲ್ ರಷ್ಯಾಗೆ ಹೊರಟಿರೋದು ಅಮೆರಿಕಾಗೆ ಒಂದು ಖಡಕ್ ಆಗಿರುವ ಸಂದೇಶವನ್ನ ಕೊಡೋದಕ್ಕೆ. ಈಗ ಭಾರತ ರಷ್ಯಾದಿಂದ S-400 ಹೆಚ್ಚುವರಿ ಬ್ಯಾಟರೀಸ್ ಗಳನ್ನ ಖರೀದಿ ಮಾಡ್ತಾ ಇದೆ. ಜೊತೆಗೆ ಸುಕೋಯ್ 57 ಖರೀದಿ, ಇದರ ಬಗ್ಗೆ ಈ ಭೇಟಿಯಲ್ಲಿ ಮಾತುಕತೆ ಕೂಡ ನಡೆಸಲಿದೆ. ಯಾಕಂದ್ರೆ ಭಾರತ ಈಗ ಡಿಫೆನ್ಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದೆ. ಇದಕ್ಕೆ ರಷ್ಯಾದ ಸಪೋರ್ಟ್ ಬೇಕೇ ಬೇಕು. ಹೀಗಾಗಿ ಭಾರತ ರಷ್ಯಾದ ಜೊತೆ ಇರುತ್ತೆ. ಇದೊಂದು ಜಿಯೋಪಾಲಿಟಿಕಲ್ ಮೂವ್. ಕೆಲವು ದಿನಗಳ ಹಿಂದೆ ಅಷ್ಟೇ ಅಮೆರಿಕಾಗೆ ಭಾರತ ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನ ಕೊಟ್ಟಿದೆ. ನಾವು ನಿಮ್ಮಿಂದ ಅಂದ್ರೆ ಅಮೆರಿಕದಿಂದ F-35 ಅನ್ನ ಖರೀದಿ ಮಾಡೋದಿಲ್ಲ ಅಂತ. ಇದೇ F-35 ಅನ್ನ ಇಲಾನ್ ಮಸ್ಕ್ ಗುಜರಿ ಅಂತ ಹೇಳಿದ್ದಾರೆ. ಆದ್ರೂ ಪ್ರಪಂಚದ ಅನೇಕ ದೇಶಗಳು ಇದನ್ನ ಕೊಂಡುಕೊಳ್ಳುತ್ತೆ, ತಕೊಂಡು ಪಾಪ ಬಕ್ರ ಆಗಿದ್ದಾರೆ. ಹಾಗಾಗಿ ಭಾರತ ಇದನ್ನ ಖರೀದಿ ಮಾಡೋದಿಲ್ಲ. ಈಗ ಭಾರತಕ್ಕೆ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಬೇಕು. ಆದ್ದರಿಂದ ರಷ್ಯಾದ ಸುಕೋಯ್ 57 ಕಡೆ ನೋಡ್ತಾ ಇದೆ. ಇದರ ಜೊತೆಗೆ ಮೋದಿಜಿ ಮೇಕ್ ಇನ್ ಇಂಡಿಯಾಗೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ. ಅಮೆರಿಕ ಭಾರತದ ಟ್ಯಾರಿಫ್ ಸಂಘರ್ಷದ ನಡುವೆ ಮೋದಿ ಅವರು ಹೇಳ್ತಾರೆ ಸ್ವದೇಶಿ ವಸ್ತುಗಳನ್ನ ಖರೀದಿಸಿ ಅಂತ. ಭಾರತದ ಸಮಸ್ಯೆ ಏನಂದ್ರೆ ನಮ್ಮಲ್ಲಿ ವಿದೇಶಿ ಬ್ರ್ಯಾಂಡ್ಗಳ ಕ್ರೇಜ್ ಜಾಸ್ತಿ ಇದೆ. ಇದನ್ನ ಬದಲಾಯಿಸಬೇಕು ಅಂತ ಮೋದಿ ಅವರು ಹೇಳ್ತಾರೆ. ಇತ್ತ ಫೇಕ್ ನ್ಯೂಸ್ ಫ್ಯಾಕ್ಟರಿ ಪಾಕಿಸ್ತಾನ ಮತ್ತು ಚೀನಾ ರೀಸೆಂಟ್ ಆಗಿ ಒಂದು ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿದ್ರು. ಜಯಶಂಕರ್ ಅವರು ನಮ್ಮ ಎಕಾನಮಿ ವೈಟ್ ಹೌಸ್ ಇಂದ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ ಅನ್ನುವ ಫೇಕ್ ನ್ಯೂಸ್ ಅನ್ನ ಹಬ್ಬಿಸಿದ್ರು. ಇದರ ಉದ್ದೇಶ ಭಾರತ ಹಾಗೂ ಅಮೆರಿಕದ ಸಂಬಂಧ ಹಾಳು ಮಾಡೋದು. ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು. ಟ್ರಂಪ್ ಹೇಳಿ ಕೇಳಿ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರ ಉದ್ದೇಶ ಕೇವಲ ಬಾರ್ಗಿನ್ ಮಾಡೋದಷ್ಟೇ. ಅದನ್ನ ಬಿಟ್ಟು ಭಾರತ ಹಾಗೂ ಅಮೆರಿಕದ ಸಂಬಂಧ ಹಾಳಾಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ ಬಿಸ್ನೆಸ್. ಇಂಥ ಟೈಮ್ನಲ್ಲಿ ಜಯಶಂಕರ್ ಹಾಗೂ ದೋವಲ್ ಅವರ ರಷ್ಯಾ ಪ್ರವಾಸ ಟ್ರಂಪ್ಗೆ ಸ್ವಲ್ಪ ಭಯ ಹುಟ್ಟಿಸಿದಂತೂ ನಿಜಾನೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.